ನೋಡ್ಬೋದು ಫ್ರೆಂಡ್ಸ್, ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿದಾಗ ಎಷ್ಟು ಫ್ರೆಷರಾಗಿ ನೀರು ಬಂದಿದೆ ಅಂದ್ಬಿಟ್ಟು. ಎಷ್ಟು ಇಂಚ್ ಇರ್ಬೋದು? 3ರಿಂದ 4 ಇಂಚು. ಆದರೆ ಈ ಬೇಸಿಗೆಗಾಲದಲ್ಲಿ ಈ ಬೋರ್ವೆಲ್ ಮೋಟ್ರು ನೀರು ತೆಗಿತಾ ಇರೋದು ಇಷ್ಟೇ. ಈ ಬೋರ್ವೆಲ್ ಅವರು ನಮ್ಮ SLV ಮೋಟಾರ್ಸ್ ಯೂಟ್ಯೂಬ್ ಚಾನಲಲ್ಲಿ ನಂಬರ್ ತಗೊಂಡು ಕಾಲ್ ಮಾಡಿದರು. ಸರ್, ನಮ್ಮ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿದಾಗ 4 ಇಂಚ್ ನೀರು ಬಂದಿದೆ, ಆದರೆ ಈ ಬೇಸಿಗೆಗಾಲದಲ್ಲಿ ನಮ್ಮ ಬೋರ್ವೆಲ್ ಮೋಟ್ರು ಇಷ್ಟೇ ನೀರು ತೆಗಿತಾ ಇರೋದು ಅಂದ್ಬಿಟ್ಟು ವೀಡಿಯೋಗಳನ್ನ ಕಳಿಸಿದ್ರು. ನಾನು ನೋಡ್ಬಿಟ್ಟು ಅವಾಗ ಹೇಳಿದೆ, ಸರ್ ನೀವು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸಿದ್ದು ಯಾವಾಗ ಅಂತ. ಅವ್ರು ಹೇಳಿದ್ದು ಮಳೆಗಾಲದ ಟೈಮಲ್ಲಿ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸ್ತೋ ಅಂತ. ಬೇಸಿಗೆಗಾಲದಲ್ಲಿ 2 ಇಂಚ್ ನೀರು ಬಂದರೆ ಮಳೆಗಾಲದಲ್ಲಿ 4 ಇಂಚ್ ನೀರು ಬರುತ್ತೆ ಸಾಮಾನ್ಯವಾಗಿ. ಆದರೆ ಈ ಬೋರ್ವೆಲಲ್ಲಿ ನೀರಿನ ಪ್ರಾಬ್ಲಮ್ಮು ಇಲ್ಲ ಮೋಟ್ರ್ ಪಂಪ್ ಪ್ರಾಬ್ಲಮ್ಮು ಅಂದ್ಬಿಟ್ಟು ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಆ ಟೈಮಲ್ಲಿ ಅವ್ರಿಗೆ ಹೇಳಿದ್ದು, ಮೋಟ್ರ್ ರನ್ನಿಂಗಲ್ಲಿದ್ದಾಗ ಒಂದು ಸತಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಮತ್ತು ಇವರು ಇನ್ನೊಂದು ಎಡವಟ್ಟು ಏನು ಮಾಡ್ಕೊಂಡಿದ್ದಾರೆ ಅಂದರೆ, ಇವ್ರು ಬಿಟ್ಟಿರೋದು 7.5 HP ಮೋಟ್ರು, ಇವರು ಸ್ಟೇಜ್ ಬಂದ್ಬಿಟ್ಟು 14. ಆದರೆ ಇವ್ರು ಬಿಟ್ಟಿರೋದು ಎಷ್ಟು ಗೊತ್ತಾ? 25 ಲೆಂತ್ ಬಿಟ್ಟಿದ್ದಾರೆ. ಆದರೆ ಈ ಮೋಟ್ರ್ ಪಂಪ್ ಕೆಪಾಸಿಟಿನೂ ಕಮ್ಮಿ ಇದೆ. ಅದರಲ್ಲೂ ಬೋರ್ವೆಲ್ಲಲ್ಲೂ ನೀರು ಕಮ್ಮಿ ಇದೆಯೋ ಇಲ್ಲ ಮೋಟ್ರ್ ಪಂಪೇ ಪ್ರಾಬ್ಲಮ್ಮು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ಅಂತ ನಾನು ಅವ್ರಿಗೆ ಹೇಳಿದೆ. ನಿಮ್ಮ ಹತ್ರದೂರಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋರಿದ್ದರೆ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ಅಂತ ನಾನು ಹೇಳಿದ್ದೆ ಅವ್ರಿಗೆ. ಸರ್, ನಮ್ಮೂರ ಅಕ್ಕಪಕ್ಕದಲ್ಲಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋರು ಯಾರೂ ಇಲ್ಲ, ಪ್ಲೀಸ್ ನೀವೇ ಬರಬೇಕು ಅಂತ ಹೇಳಿದರು. ಆವಾಗ ನಾವು ನಮ್ಮೂರಿಂದ 60 ಕಿಲೋಮೀಟ್ರ್ ದೂರ ಹೋಗಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ಅವ್ರ ಪ್ರಾಬ್ಲಮ್ನ ಹೇಳ್ಬಿಟ್ಟು ಬಂದಿದ್ದೀವಿ. ನೋಡ್ಬೋದು ಫ್ರೆಂಡ್ಸ್, ಆಲ್ರೆಡಿ ಇವಾಗ ವಿಡಿಯೋನ ಪಾಸ್ಟ್ ಮಾಡಿದ್ದೀನಿ. ಮೋಟ್ರ್ ರನ್ನಿಂಗಲ್ಲಿದ್ದಾಗ ಕ್ಯಾಮ್ರಾನ ಬಿಡ್ತಾ ಇರೋದು. ಇವಾಗ ಒಂಚೂರು ಕ್ಯಾಮ್ರಾ ಮೇಲೆ ಎತ್ತೇಟ್ಗೆ ನೋಡ್ಬೋದು ಕಾಲರಿಂದ ನೀರು ಯಾವ ರೀತಿ ಡೌನ್ ಆಗುತ್ತೆ. ಮೋಟ್ರ್ ರನ್ನಿಂಗಲ್ಲಿದೆ, ಮೇಲ್ಗಡೆ ನೀರು ಬೀಳ್ತಾ ಇದೆ, ಆದರೆ ಬೀಳ್ತಾ ಇರೋದು ನೀರು ಕಮ್ಮಿ. ಈ ಬೋರ್ವೆಲ್ ಬಂದ್ಬಿಟ್ಟು ಇರೋದು 600 ಅಡಿ ಡ್ರಿಲ್ ಮಾಡಿಸಿರೋದು, ಇವ್ರು ಬಿಟ್ಟಿರೋದು 25 ಲೆಂತು. ಆದರೆ ನೀರು ಮೇಲ್ಗಡೆನೇ ಇದೆ. ಇದು ಬಂದ್ಬಿಟ್ಟು ಇರೋದು ಬರೀ 15 ಲೆಂತಲ್ಲಿ ನೀರು ಸಿಕ್ತು ನಮಗೆ. ಈ ನೀರೆಲ್ಲ ಫ್ರೆಷರಾಗಿ ತೆಗೆದು ಬಿಸಾಕ್ಬಿಟ್ಟು ನೀರು ನಿಂತು ಬಂದಿದ್ದರೆ ಈ ಬೋರ್ವೆಲ್ಲಲ್ಲಿ ನೀರು ಕಮ್ಮಿ ಇದೆ ಅಂದ್ಬಿಟ್ಟು ಗೊತ್ತಾಗೋದು. ಆದರೆ ಈ ಬೋರ್ವೆಲ್ಲಲ್ಲಿ ಮೋಟ್ರ್ ಪಂಪೇ ಪ್ರಾಬ್ಲಮ್ಮು. ಅದು ಯಾವ ರೀತಿಯಪ್ಪ ಅಂದರೆ, ಮೊದಲೇ ವೀಡಿಯೋದಲ್ಲಿ ಹೇಳ್ದಾಗೆ 7.5 HPಗೆ 14 ಸ್ಟೇಜ್ ಬಿಟ್ಟಿದ್ದಾರೆ. ಇವರು 20 ಲೆಂತ್ ಬಿಟ್ಕೊಂಡಿದ್ರೆ ಕರೆಕ್ಟಾಗಿ ನೀರು ಹೊಡೆಯೋದು, ಆದರೆ 25 ಲೆಂತ್ ಬಿಟ್ಬಿಟ್ಟಿದ್ದಾರೆ. ಮೋಟ್ರ್ ಪಂಪ್ಗೆ ಜಾಸ್ತಿ ಲೋಡಿಂಗ್ ಆಗಲಿಲ್ವಾ? ನೀವೇ ಒಂದು ಸತಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ನೀವು ಒಂದು 50 kg ಮೂಟೆ ಹೊರ್ತ್ಕೊಂಡು ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ತೀರಾ. ಅದೇ 75 kg ಹೊರಿಸ್ಬಿಟ್ರೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗೋಕ್ಕಾಗುತ್ತಾ? ಅದೇ ರೀತಿ ಮೋಟ್ರ್ ಪಂಪ್ ಮೇಲೆ ಎಷ್ಟು ಕೆಪಾಸಿಟಿ ಇರಬೇಕೋ ಅಷ್ಟೇ ಕೆಪಾಸಿಟಿನ ಪೈಪ್ಗಳನ್ನ ಬಿಡಬೇಕು. ಅದು ಬಿಟ್ಬಿಟ್ಟು ನಮ್ಮ ಬೋರ್ವೆಲಲ್ಲಿ ಮೋಟ್ರು ನೀರು ತೆಗೀತದೆ ಅಂದ್ಬಿಟ್ಟು ಎಕ್ಸ್ಟ್ರಾ ಪೈಪು ಬಿಟ್ಕೊಳ್ತಾ ಹೋದರೆ ಏನು ಪ್ರಾಬ್ಲಮ್ ಆಗುತ್ತೆ? ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ನೀರು ಈ ರೀತಿಯೂ ಕಮ್ಮಿ ಆಗೋ ಚಾನ್ಸ್ ತುಂಬ ಇರುತ್ತೆ. ಅದಕ್ಕೆ ಹೇಳೋದು, ಬೋರ್ವೆಲ್ ಡ್ರಿಲ್ಲಿಂಗು ನೀವೊಂದು 500 ಅಡಿ ಮಾಡಿಸಿದರೆ ಮೋಟ್ರ್ ಪಂಪು ಕೆಪಾಸಿಟಿ ಬಂದ್ಬಿಟ್ಟು 600 ಅಡಿ ಇರಬೇಕು. ಎಕ್ಸ್ಟ್ರಾ 100 ಅಡಿ 150 ಅಡಿ ಎಕ್ಸ್ಟ್ರಾ ಕೆಪಾಸಿಟಿ ಮೋಟ್ರ್ ಪಂಪ್ನ ತಂದುಬಿಟ್ರೆ ಈ ರೀತಿ ಪ್ರಾಬ್ಲಮ್ ಆಗಲ್ಲ. ಈ ಸ್ಪಾಟಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ವೋಲ್ಟೇಜು ಕಮ್ಮಿ ಇದೆ. 200ರಿಂದ 250 ವೋಲ್ಟೇಜ್ ಬರುತ್ತೆ. ಅದಕ್ಕೆ ಅಲ್ಯೂಮಿನಿಯಂ ರೋಟ್ರ್ ಅಂದ್ಬಿಟ್ಟು ಮೋಟ್ರುಗಳನ್ನ ರೆಡಿ ಮಾಡಿದ್ದಾರೆ. ಅದನ್ನು ತಂದು ಬಿಟ್ಕೊಂಡ್ರೆ ಆ ರೀತಿ ಪ್ರಾಬ್ಲಮ್ ಆಗೋಲ್ಲ. ನೋಡ್ಬೋದು ಫ್ರೆಂಡ್ಸ್, ಇದು ನೀರು ಎಷ್ಟು ಫ್ರೆಷರಾಗಿ ನೀರು ಬರಬೇಕಾಗಿತ್ತು, ಆದರೆ ಎಷ್ಟು ಕಮ್ಮಿ ಬರ್ತಾಯಿದೆ ಅಂದ್ಬಿಟ್ಟು. ಅದಕ್ಕೆ ಹೇಳೋದು, ಮೋಟ್ರ್ ಪಂಪು ಕೆಪಾಸಿಟಿಯಿಂದ ಎಕ್ಸ್ಟ್ರಾ ಪೈಪ್ಗಳನ್ನ ಬಿಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ಅಂತ. ಯಾಕೆ ಹೇಳ್ತಾ ಇರ್ತೀನಿ ಅಂದರೆ, ನಿಮ್ಮ ಬೋರ್ವೆಲಲ್ಲೂ ಈ ರೀತಿ ಎಳೆಗಳೇನಾರ ಕಂಡ್ರೆ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಿಸ್ಕೋಬೋದು. ಮಾಡಿಸೋದ್ರಿಂದ ನಿಮ್ಮ ಬೋರ್ವೆಲಲ್ಲೂ ನೀರಾಗೋ ಚಾನ್ಸ್ ಇರುತ್ತೆ. ಇವ್ರಿಗೆ ನಾನು ಹೇಳಿದ್ದೆ 1 ಇಂಚಿಂದ 1.5 ಇಂಚ್ ನೀರು ನಿಮ್ಮ ಬೋರ್ವೆಲಲ್ಲಿ ಆಗುತ್ತೆ ಅಂತ. ಅದೇ ರೀತಿ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಿಸಿದ್ದಾರೆ. ಮಾಡಿಸಾದ್ಮೇಲೆ ಬೋರ್ವೆಲ್ಲು ಮುಚ್ಚೋಗಿದೆ. ಆನಂತರ ಬೋರ್ವೆಲ್ ಲಾರಿ ಕರೆಸಿ ಕ್ಲೀನ್ ಮಾಡಿಸಿದ್ದಾರೆ. ಎಷ್ಟು ಖರ್ಚಾಯಿತು, ಎಷ್ಟು ಇಂಚ್ ನೀರಾಯಿತು ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಾದಮೇಲೆ ಅಂದ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ತೀನಿ. ನಮ್ಮ ಚಾನಲ್ನ ಇವಾಗವರೆಗೂ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.